ಪ್ಲೇಟ್ಗಳ ಪ್ರಕಾರಗಳು ಮತ್ತು ಅವುಗಳ ಉಪಯೋಗಗಳು. ಟೈಪ್ಸ್ ಆಫ್ ಪ್ಲೇಟ್ಸ್ ಆ್ಯಂಡ್ ದೇರ್ ಯೂಸಸ್. ಪ್ಲೇಟ್ಗಳು ಜವಳಿ ಉದ್ಯಮದ ಒಂದು ವಿಶೇಷ ಟೆಕ್ನಿಕ್. ಇದರಲ್ಲಿ ಬಟ್ಟೆಯನ್ನು ಮಡಿಸಿ ಹೊಲಿಯಲಾಗುತ್ತದೆ. ಬಟ್ಟೆಯ ಹೆಚ್ಚುವರಿ ಅಗಲವನ್ನು ಕಡಿಮೆ ಮಾಡಲು ಪ್ಲೇಟ್ಗಳನ್ನು ಹೊಲಿಯಲಾಗುತ್ತದೆ. ಬಟ್ಟೆಯನ್ನು ಒಂದು ದಿಕ್ಕಿನಲ್ಲಿ ಮಡಚಿ ಅಂಚಿನಲ್ಲಿ ಹೊಲಿಯಲಾಗುತ್ತದೆ. ಇದು ಉಡುಪಿಗೆ ಆಕರ್ಷಕ ನೋಟವನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿ ನಾವು ಪ್ಲೇಟ್ಗಳು, ಅವುಗಳ ಪ್ರಕಾರಗಳು ಮತ್ತು ಉಪಯೋಗಗಳ ಬಗ್ಗೆ ಕಲಿಯುತ್ತೇವೆ. ಒಬ್ಬ ವ್ಯಕ್ತಿಯು ಕುಳ್ಳಗಿದ್ದರೆ ಪಟ್ಟೆಗಳಿರುವ ಅಂದರೆ ಲೈನ್ಸ್ಗಳಿರುವ ಬಟ್ಟೆಗಳಿಂದ ವ್ಯಕ್ತಿ ಎತ್ತರವಾಗಿ ಕಾಣುವಂತೆ ಮಾಡಬಹುದು. ಉದ್ದವಾಗಿರುವ ವ್ಯಕ್ತಿಗೆ ದಪ್ಪ ಪಟ್ಟೆಗಳಿರುವ ಅಂದರೆ ಲೈನ್ಸ್ಗಳಿರುವ ಬಟ್ಟೆಗಳು ಅವರ ಉದ್ದವನ್ನು ಕಡಿಮೆಯಾಗಿ ತೋರಿಸಲು ಸಹಾಯ ಮಾಡುತ್ತದೆ. ಇದೇ ರೀತಿ ನೋಡುಗರಿಗೆ ಭ್ರಮೆಯನ್ನು ಸೃಷ್ಟಿಸಲು ಪ್ಲೇಟ್ಗಳನ್ನು ಬಳಸಲಾಗುತ್ತದೆ. ಒಟ್ಟಾರೆ 10 ಪ್ರಕಾರದ ಪ್ಲೇಟ್ಗಳಿವೆ. ಬನ್ನಿ ಅವು ಯಾವುವೆಂದು ನೋಡೋಣ. ನೈಫ್ ಪ್ಲೇಟ್, ಬಾಕ್ಸ್ ಪ್ಲೇಟ್, ಇನ್ವರ್ಟೆಡ್ ಪ್ಲೇಟ್, ಮೀಟ್ ಪ್ಲೇಟ್, ಕಿಕ್ ಪ್ಲೇಟ್, ಸನ್ಬರ್ಸ್ಟ್ ಪ್ಲೇಟ್, ಪಿಂಚ್ ಪ್ಲೇಟ್, ರಿಲೀಸ್ಡ್ ಪ್ಲೇಟ್, ಕಾರ್ಟ್ರಿಡ್ಜ್ ಪ್ಲೇಟ್, ಇನ್ಸರ್ಟೆಡ್ ಪ್ಲೇಟ್. ನಾವು ಪ್ಲೇಟ್ಗಳ ಪ್ರಕಾರಗಳನ್ನು ತಿಳಿದುಕೊಂಡೆವು. ಈಗ ಇನ್ನೂ ಹೆಚ್ಚು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ನೈಫ್ ಪ್ಲೇಟ್. ನೈಫ್ ಪ್ಲೇಟ್ನಲ್ಲಿ ಬಟ್ಟೆಯನ್ನು ಒಂದೇ ದಿಕ್ಕಿನಲ್ಲಿ ಮಡಸಿ ಹೊಲಿಯಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಸ್ಕರ್ಟ್ಗಳಲ್ಲಿ ಬಳಸಲಾಗುತ್ತದೆ. ಇದಕ್ಕೆ 3 ಪಟ್ಟು ಬಟ್ಟೆ ಬೇಕಾಗುತ್ತದೆ ಮತ್ತು ಇದನ್ನು ಒನ್ ವೇ ಪ್ಲೇಟ್ ಎಂದು ಕರೆಯುತ್ತಾರೆ. ಬಾಕ್ಸ್ ಪ್ಲೇಟ್. ಬಾಕ್ಸ್ ಪ್ಲೇಟ್ ಸೊಂಟಕ್ಕೆ ಆಕಾರ ನೀಡುವ ಸ್ಕರ್ಟ್ಗಳಲ್ಲಿ ಜನಪ್ರಿಯವಾಗಿದೆ. ಇದರಲ್ಲಿ ಬಟ್ಟೆಯನ್ನು 2 ವಿರುದ್ಧ ದಿಕ್ಕಿನಲ್ಲಿ ಮಡಚಿ ಮಧ್ಯದಲ್ಲಿ ಜೋಡಿಸಿ ಹೊಲಿಯಲಾಗುತ್ತದೆ. ಪುರುಷರ ಶರ್ಟ್ನ ಹಿಂಭಾಗದಲ್ಲಿ ಒಂದು ಬಾಕ್ಸ್ ಪ್ಲೇಟ್ ಇರುತ್ತದೆ. ಸಾಮಾನ್ಯವಾಗಿ ಪುರುಷರ ಶರ್ಟ್ಗಳ ಹಿಂಭಾಗದಲ್ಲಿ ನೆಕ್ ಲೈನ್ನ ಮಧ್ಯದಲ್ಲಿ ಒಂದು ಬಾಕ್ಸ್ ಪ್ಲೇಟ್ ಇರುತ್ತದೆ. ಇನ್ವರ್ಟೆಡ್ ಪ್ಲೇಟ್. ಬಾಕ್ಸ್ ಪ್ಲೇಟ್ ಹೊಲಿದಾಗ ಅದರ ಹಿಂಭಾಗದಲ್ಲಿ ಕಾಣುವ ಪ್ಲೇಟ್ ಅನ್ನು ಇನ್ವರ್ಟೆಡ್ ಪ್ಲೇಟ್ ಎಂದು ಕರೆಯುತ್ತಾರೆ. ಇದನ್ನು ಪುರುಷರ ಶರ್ಟ್ಗಳ ಹಿಂಬದಿಯಲ್ಲಿ, ಸ್ಕರ್ಟ್, ಶಾರ್ಟ್ಸ್ ಮತ್ತು ಪ್ಯಾಂಟ್ಗಳಲ್ಲಿ ಬಳಸಲಾಗುತ್ತದೆ. ಮೀಟ್ ಪ್ಲೇಟ್. ಇನ್ವರ್ಟೆಡ್ ಪ್ಲೇಟ್ನ ಮುಂಭಾಗದಲ್ಲಿ ಮೇಲ್ಭಾಗದಿಂದ ಆರಂಭಿಸಿ ಸ್ವಲ್ಪ ದೂರಕ್ಕೆ ಹೊಲಿಗೆಯನ್ನು ಹಾಕಿದಾಗ ಅದನ್ನು ಮೀಟ್ ಪ್ಲೇಟ್ ಎಂದು ಕರೆಯುತ್ತಾರೆ. ಇದನ್ನು ಸಾಮಾನ್ಯವಾಗಿ ಮಕ್ಕಳ ಕ್ರೀಡಾ ಸ್ಕರ್ಟ್ಗಳಲ್ಲಿ ಮತ್ತು ಫ್ಯಾನ್ಸಿ ಸ್ಕರ್ಟ್ಗಳಲ್ಲಿ ಬಳಸಲಾಗುತ್ತದೆ. ಕಾರ್ಟ್ರಿಡ್ಜ್ ಪ್ಲೇಟ್. ಕಾರ್ಟ್ರಿಡ್ಜ್ ಪ್ಲೇಟ್ ಒಂದು ವಿಶೇಷ ರೀತಿಯ ಪ್ಲೇಟ್ ಆಗಿದೆ. ಇದರಲ್ಲಿ ಬಟ್ಟೆಯು ದುಂಡಾಗಿ ಉಬ್ಬಿದಂತೆ ಕಾಣುತ್ತದೆ. ಈ ಪ್ಲೇಟ್ ಅನ್ನು ಗೌನ್, ಸ್ಕರ್ಟ್ ಮತ್ತು ಭಾರವಾದ ಬಟ್ಟೆಗಳಲ್ಲಿ ಬಳಸಲಾಗುತ್ತದೆ. ವಿಶೇಷವಾಗಿ ಸಣ್ಣ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದ ಅಗತ್ಯವಿರುವಲ್ಲಿ ಈ ಪ್ಲೇಟ್ ಅನ್ನು ಬೇರೊಂದು ಪಟ್ಟಿಗೆ ಜೋಡಿಸಿ ಹೊಲಿಯಲಾಗುತ್ತದೆ ಮತ್ತು ಅಗಲವು ಚಿಕ್ಕದಾಗಿರುತ್ತದೆ. ಇದನ್ನು ಕಿಟಕಿ ಮತ್ತು ಬಾಗಿಲಿನ ಪರದೆಗಳಲ್ಲಿ ಬಳಸಲಾಗುತ್ತದೆ. ಕಿಕ್ ಪ್ಲೇಟ್. ಇದು ಸ್ಕರ್ಟ್ ಅಥವಾ ಪ್ಯಾಂಟ್ನ ಕೆಳಭಾಗದಲ್ಲಿ ಹಾಕುವ ಒಂದು ಸಣ್ಣ ಪ್ಲೇಟ್. ನಡೆಯಲು ಸುಲಭವಾಗುವಂತೆ ಇವುಗಳನ್ನು ಸೇರಿಸಲಾಗುತ್ತದೆ. ನಡೆಯುವಾಗ ಕಿಕ್ ಪ್ಲೇಟ್ಗಳು ತೆರೆದುಕೊಳ್ಳುತ್ತವೆ. ಇದರಿಂದ ನಿಮ್ಮ ಬಟ್ಟೆಯು ನೀವು ಸರಾಗವಾಗಿ ನಡೆಯಲು ಸಹಾಯ ಮಾಡುತ್ತದೆ. ನಿಂತಾಗ ಈ ಪ್ಲೇಟ್ಗಳು ಮುಚ್ಚಿಕೊಳ್ಳುತ್ತವೆ, ಹಾಗಾಗಿ ನೋಡಲು ಸುಂದರವಾಗಿ ಕಾಣುತ್ತದೆ. ಸನ್ಬರ್ಸ್ಟ್ ಪ್ಲೇಟ್. ಇದು ಒಂದು ಆಕರ್ಷಕ ಪ್ಲೇಟಿಂಗ್ ಶೈಲಿಯಾಗಿದ್ದು, ಈ ಪ್ಲೇಟ್ಗಳು ಸೊಂಟದಿಂದ ಕ್ರಮೇಣ ಹೊರಕ್ಕೆ ಹರಡಿದಂತೆ ಕಾಣುತ್ತವೆ. ಈ ಶೈಲಿಯು ಸಾಮಾನ್ಯವಾಗಿ ದುಂಡಗಿನ ಸ್ಕರ್ಟ್ಗಳಲ್ಲಿ ಕಂಡುಬರುತ್ತದೆ. ಈ ಪ್ಲೇಟ್ಗಳು ವಿಶಿಷ್ಟವಾದ ಸನ್ಬರ್ಸ್ಟ್ ಮಾದರಿಯನ್ನು ಹೊಂದಿದ್ದು, ಒಂದು ಕೇಂದ್ರ ಬಿಂದುವಿನಿಂದ ಹೊರಕ್ಕೆ ಹರಡುತ್ತವೆ. ಇದನ್ನು ಮಾಡಲು ಎಚ್ಚರಿಕೆಯಿಂದ ಪ್ಲೇಟ್ಗಳನ್ನು ಕೋನದಲ್ಲಿ ಹೊಲಿಯಲಾಗುತ್ತದೆ. ಇದು ಫ್ಯಾನ್ ತರಹದ ಅಥವಾ ಸೊಟ್ಟಗಿನ ರೂಪದಲ್ಲಿ ನೀಡುತ್ತದೆ. ಪಿಂಚ್ ಪ್ಲೇಟ್ಗಳು. ಇವುಗಳಲ್ಲಿ ಸಮಾನ ಅಗಲದ 3 ಸಣ್ಣ ಪ್ಲೇಟ್ಗಳನ್ನು ಒಟ್ಟಿಗೆ ಸೇರಿಸಿ ಕಚ್ಚಾ ಹೊಲಿಗೆಯನ್ನು ಹಾಕಿ ಪ್ರೆಸ್ ಮಾಡಿ ನಂತರ ಪಕ್ಕಾ ಹೊಲಿಗೆಯನ್ನು ಹಾಕಲಾಗುತ್ತದೆ. ಸ್ವಲ್ಪ ದೂರದಲ್ಲಿ ಪ್ಲೇನ್ ಭಾಗವನ್ನು ಬಿಡಲಾಗುತ್ತದೆ ಮತ್ತು ನಂತರ ಮತ್ತೊಂದು ಸ್ಥಳದಲ್ಲಿ ಇದೇ ರೀತಿಯ ಪ್ಲೇಟ್ಗಳನ್ನು ಮಾಡಲಾಗುತ್ತದೆ. ಈ ಪ್ಲೇಟ್ಗಳನ್ನು ಸಹ
ಪರದೆಗಳಲ್ಲಿ ಬಳಸಲಾಗುತ್ತದೆ. ರಿಲೀಸ್ಡ್ ಪ್ಲೀಟ್. ಈ ಪ್ಲೀಟನ್ನು ಹೆಚ್ಚಾಗಿ ಕ್ರೀಡಾ ಸ್ಕರ್ಟ್ಗಳಿಗೆ ಹಾಕಲಾಗುತ್ತದೆ. ಸಾಮಾನ್ಯವಾಗಿ ಮೇಲ್ಭಾಗದಲ್ಲಿ ಸ್ವಲ್ಪ ದೂರದವರೆಗೂ ಪ್ಲೀಟ್ ಅನ್ನು ಹೊಲಿದು ಕೊನೆಯಲ್ಲಿ ತೆರೆದಿಡಲಾಗುತ್ತದೆ. ಇದನ್ನು ರಿಲೀಸ್ಡ್ ಪ್ಲೀಟ್ ಎಂದು ಕರೆಯುತ್ತಾರೆ. ಇನ್ಸರ್ಟೆಡ್ ಪ್ಲೀಟ್. ಈ ಪ್ಲೀಟ್ ಅನ್ನು ಮಿನಿ ಸ್ಕರ್ಟ್ಗಳು, ಮಿಡಿ ಸ್ಕರ್ಟ್ಗಳು ಇತ್ಯಾದಿಗಳ ಹೆಮ್ ಅನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಬಟ್ಟೆಯು ಮೊಣಕಾಲಿನವರೆಗೆ ನೇರವಾಗಿದ್ದು ಒಂದೇ ರೀತಿಯಾಗಿರುತ್ತದೆ. ಮೊಣಕಾಲಿನ ಕೆಳಗೆ ಪ್ಯಾನೆಲ್ಗಳನ್ನು ಸೇರಿಸಿ ಪ್ಲೀಟ್ಗಳನ್ನು ಹೊಲಿಯುವುದರಿಂದ ಅಗಲ ಹೆಚ್ಚಾಗುತ್ತದೆ. ಅದರಿಂದ ವಿನ್ಯಾಸವು ಸುಂದರವಾಗಿ ಕಾಣುತ್ತದೆ. ಈ ಕಾರಣದಿಂದ ಇದನ್ನು ಇನ್ಸರ್ಟೆಡ್ ಪ್ಲೀಟ್ ಎಂದು ಕರೆಯುತ್ತಾರೆ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ವಿವಿಧ ರೀತಿಯ ಪ್ಲೀಟ್ಗಳು ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ಕಲಿತಿದ್ದೇವೆ. ನಂತರ ಪ್ಲೀಟ್ಗಳು ಉಡುಪುಗಳ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ದೇಹದ ಅಂಕುಡೊಂಕುಗಳನ್ನು ಸಮವಾಗಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಕಲಿತಿದ್ದೇವೆ. ಯಾವ ರೀತಿಯ ಪ್ಲೀಟ್ಗಳು ಎಲ್ಲಿ ಮತ್ತು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ ಎನ್ನುವುದನ್ನು ಸಹ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಿಮಗಾಗಿ ಒಂದು ಚಟುವಟಿಕೆ ಇಲ್ಲಿದೆ. ಯಾವುದಾದರೂ ಬಟ್ಟೆಯ ಮೇಲೆ ಪಿಂಚ್ ಪ್ಲೀಟ್ ಹಾಕಲು ಪ್ರಯತ್ನಿಸಿ. ಹೊಲಿಯುವಾಗ ನಿಮ್ಮ ಪ್ರತಿಯೊಂದು ಹಂತವನ್ನು ಗಮನಿಸಿ ಬರೆದಿಡಿ.